ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಪ್ರೀತಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ. ಬಾಂಬ್ ಬ್ಲಾಸ್ಟ್ ಸಂಬಂಧ ಕೇಸ್ ದಾಖಲಿಸಿಕೊಂಡ ರಾಷ್ಟ್ರೀಯ ತನಿಖಾ ದಳ. ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ತನಿಖೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರ ತನಿಖೆ. ತನಿಖಾಧಿಕಾರಿ ನವೀನ್ ಕುಲಕರ್ಣಿ ಟೀಮ್ನಿಂದ ಸ್ಥಳ ಮಹಜರು. ಎಂಟ್ರಿ ಆದ ಸ್ಥಳ, ಎಲ್ಲೆಲ್ಲಿ ಓಡಾಡಿದ್ದ, ಹ್ಯಾಂಡ್ ವಾಶ್ ಮಾಡಿದ ಸ್ಥಳ ಪರಿಶೀಲನೆ. ಬಾಂಬ್ ತಯಾರಿಸಲು ಶಂಕಿತ ಉಗ್ರ ಹಲವು ಸ್ಫೋಟಕಗಳ ಬಳಕೆ. ಬಾಂಬ್ಗೆ ಪೊಟ್ಯಾಷಿಯಂ ನೈಟ್ರೇಟ್, ಹೈಡ್ರೋಜನ್ ಹಾಗೆ ಫೋರೋಕ್ಲೈಡ್ ಬಳಕೆ. ಟೈಮರ್ ಫಿಕ್ಸ್ ಮಾಡಲು ರಾಸಾಯನಿಕಗಳ ಬಳಸಿರುವ ಶಂಕೆ. ಬೆಂಗಳೂರಿಗೆ ಇರೋ ಕೀರ್ತಿ ಹಾಳು ಮಾಡೋ ಕೆಲಸ ಆಗ್ತಿದೆ. ವಿರೋಧ ಪಕ್ಷಗಳು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಮಾತಿಗೆ ಸಂಸದ ಡಿಕೆ ಸುರೇಶ್ ಕಿಡಿ. ಲೋಕಸಭೆ ಸಮರದ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆ. ನಿನ್ನೆ ನಡೆದ ಸಭೆಯಲ್ಲಿ ಒಂದು ಕ್ಷೇತ್ರಕ್ಕೆ 3 ರಿಂದ 5 ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿ. ಇನ್ನೆರಡು ದಿನಗಳಲ್ಲಿ ಕೇಂದ್ರೀಯ ಚುನಾವಣೆ ಸಮಿತಿ ಕೈ ಸೇರಲಿದೆ ಲಿಸ್ಟ್. ಆಕಾಂಕ್ಷಿಗಳು ಹೆಚ್ಚಾದಂತೆ ಬಿಜೆಪಿ ಹಾಲಿ ಸಂಸದರಿಗೆ ಆತಂಕ. ಹೊಸ ಮುಖಕ್ಕೆ ಅವಕಾಶ ಸಿಗುವ ಮುನ್ಸೂಚನೆ. ಕಮಲಪಡಿಯ ಪಟ್ಟಿ ಫೈನಲ್ ಬಳಿಕ ಜೆಡಿಎಸ್ಗೆ ಕ್ಷೇತ್ರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ. ಇವತ್ತು ಬೆಳಗಾವಿಗೆ ಜೆಪಿ ನಡ್ಡಾ ಆಗಮನ. ಲೋಕಸಭಾ ಚುನಾವಣೆಯ ಹಿನ್ನೆಲೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಸಭೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ ಕ್ಷೇತ್ರಗಳ ಬಗ್ಗೆ ಕೋರ್ ಕಮಿಟಿ ಮೀಟಿಂಗ್. ಜಾತಿ ಗಣತಿ ವರದಿಗೆ ಶರಣ ಸೇವಾ ಸಮಾಜದ ವಿರೋಧ. ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ಮಿರ್ಜಿ ನೇತೃತ್ವದಲ್ಲಿ ಸಭೆ. ಅವೈಜ್ಞಾನಿಕ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ಸ್ವೀಕಾರ ಮಾಡದಂತೆ ಒತ್ತಾಯ. ಬೆಂಗಳೂರಿಗೆ ಬೇಸಿಗೆ ಮುನ್ನವೇ ನೀರಿನ ಬವಣೆ. ವಾಟರ್ ಟ್ಯಾಂಕರ್ ಮಾಫಿಯಾ ಕಡಿವಾಣಕ್ಕೆ ಡಿಕೆಶಿ ಪ್ಲಾನ್. ಇವತ್ತು ಅಧಿಕಾರಿಗಳ ಸಭೆ ಕರೆದ ಡಿಸಿಎಂ ಡಿಕೆ ಶಿವಕುಮಾರ್. ವೈಮನಸ್ಸು ಮರೆತು ಮತ್ತೆ ಒಂದಾಗ್ತಾರ ರೆಡ್ಡಿ ರಾಮುಲು. ಜನಾರ್ದನ ರೆಡ್ಡಿ ಬೆಂಬಲ ಪಡೆಯೋಕೆ ಶ್ರೀರಾಮುಲು ತಂತ್ರ. ಒಟ್ಟಾಗಿ ಕೆಲಸ ಮಾಡ್ತೀವಿ ಎಂದ ಬಿಜೆಪಿ ನಾಯಕರಿಗೆ ರೆಡ್ಡಿ ಬ್ರದರ್ಸ್ ಟಾಂಗ್. ಕಲಬುರಗಿಯ ಆಳಂದದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ವರ್ಸಸ್ ಶಿವಲಿಂಗ ವಿವಾದ. ರಾಘವ ಚೈತನ್ಯ ರಥಯಾತ್ರೆಗೆ ಹೈಕೋರ್ಟ್ ಪೀಠ ಅನುಮತಿ. 5 ಷರತ್ತುಗಳನ್ನು ವಿಧಿಸಿ ಗ್ರೀನ್ ಸಿಗ್ನಲ್ ನೀಡಿದ ಕೋರ್ಟ್. ಗದಗದ ರಾಮಗಿರಿ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರ ಮೇಲೆ ಹಲ್ಲೆ. ಅನ್ನಭಾಗ್ಯ ಅಕ್ಕಿ ವಾಹನ ತಪಾಸಣೆ ವೇಳೆ ಥಳಿಸಿ ಕಳ್ಳರು ಪರಾರಿ. ಸಮವಸ್ತ್ರ ಹರಿದು ಬಾಸುಂಡೆ ಬೀಳುವಂತೆ ಹೊಡೆದು ಎಸ್ಕೇಪ್. ಪ್ರಧಾನಿ ಬಗ್ಗೆ ಲಾಲು ಪ್ರಸಾದ್ ಯಾದವ್ ವಿವಾದಾತ್ಮಕ ಹೇಳಿಕೆ. ಮೋದಿ ಹಿಂದೂನೇ ಅಲ್ಲ ಎಂದ ಆರ್ಜೆಡಿ ನಾಯಕ. ಲಾಲು ಹೇಳಿಕೆಗೆ ಕೇಸರಿ ನಾಯಕರು ಕೆಂಡ. ತೆರಿಗೆ ವಂಚನೆ ವಿರುದ್ಧ ಸಮರ ಸಾರಿದ ನಿರ್ಮಲಾ ಸೀತಾರಾಮನ್. ಇಂದು ಜಿಎಸ್ಟಿ ಜಾರಿ ಮುಖ್ಯಸ್ಥರ ಸಮಾವೇಶ. ತೆರಿಗೆ ವಂಚನೆ, ನಕಲಿ ಇನ್ವಾಯ್ಸ್ಗಳ ತಡೆಗಟ್ಟುವ ನಿಟ್ಟಿನಲ್ಲಿ ನಡೆಯಲಿದೆ ಚರ್ಚೆ. ದೆಹಲಿಯಲ್ಲಿ ಮತ್ತೆ ಅನ್ನದಾತರ ಹೋರಾಟ ಆರಂಭ. ಇದೇ ಮಾರ್ಚ್ 6ರಿಂದ ಮತ್ತೆ ರಾಷ್ಟ್ರ ರಾಜಧಾನಿಯಲ್ಲಿ ರೈತರ ರಣಕಹಳೆ. ಮಾರ್ಚ್ 10ರಂದು ರೈಲು ತಡೆ ನಿರ್ಧರಿಸಿದ್ದಾರೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಆಲಿಕಲ್ಲು ಮಳೆ. ವರುಣಾನ ಆರ್ಭಟಕ್ಕೆ ಏಕಾಏಕಿ ಕುಸಿದ ರಸ್ತೆ. ಬೃಹತ್ ಆಕಾರದ ಗುಂಡಿಯಲ್ಲಿ ಸಿಲುಕಿದ ಕಾರು, ಚಾಲಕನ ಪರದಾಟ.
ಪಾಕಿಸ್ತಾನದ ಸಮ್ಮಿಶ್ರ ಸರ್ಕಾರದ ಪ್ರಧಾನಿಯಾಗಿ ಶೆಹಬಾಜ್ ಶರೀಫ್ ಆಯ್ಕೆ. ಸಂಸತ್ತಿನಲ್ಲಿ ಶರೀಫ್ ಅವರಿಗೆ ಸ್ಪಷ್ಟ ಬಹುಮತ. 2ನೇ ಬಾರಿಗೆ ಪಾಕ್ ಸಿಎಂ ಪಟ್ಟಕ್ಕೇರಿದ ನವಾಜ್ ಶರೀಫ್ ಸೋದರ. ಅಂಬಾನಿ ಕುಟುಂಬದ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ. ಅನಂತ್ ಅಂಬಾನಿ ಮದುವೆ ಪೂರ್ವದ ಸಮಾರಂಭದಲ್ಲಿ ಭಾರತೀಯ ಉಡುಗೆಯಲ್ಲಿ ಮಿಂಚಿದ ಟ್ರಂಪ್ ಪುತ್ರಿ. ವೆಡ್ಡಿಂಗ್ ಈವೆಂಟ್ನಲ್ಲಿ ಡಾನ್ಗಳಂತೆ ಕಾಣಿಸಿಕೊಂಡ ಮುಕೇಶ್ ನೀತಾ ಅಂಬಾನಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಗುಜರಾತ್ ವಿರುದ್ಧ ಡೆಲ್ಲಿಗೆ ಜಯ. 163 ರನ್ಗಳ ಟಾರ್ಗೆಟ್ ತಲುಪುವಲ್ಲಿ ಜೈಂಟ್ಸ್ ವಿಫಲ. 25 ರನ್ಗಳ ಗೆಲುವು ದಾಖಲಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ ಡೆಲ್ಲಿ ಕ್ಯಾಪಿಟಲ್ಸ್. WPLನ ಇಂದು ಆರ್ಸಿಬಿ ಯುಪಿ ಮುಖಾಮುಖಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಣಸಾಟ. ಇವತ್ತಿನ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ರಾಯಲ್ ಚಾಲೆಂಜರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.